ಇಷ್ಟು ದಿನ ಹೋಬಳಿಯ ಜನರ ಪಾಲಿನ ಆರೋಗ್ಯ ಸೌಧದಂತಿದ್ದ ವೈಎನ್ ಹೊಸಕೋಟೆ ಹಳೆ ಸಮುದಾಯ ಆರೋಗ್ಯ ಕೇಂದ್ರ ಇದೀಗ ಅನಾರೋಗ್ಯ ಸೃಷ್ಟಿ ಮಾಡುವ ತಾಣವಾಗಿ ಬದಲಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಹೌದು, ವೈಎನ್ ಹೊಸಕೋಟೆಯಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣಗೊಂಡಿದೆ. ಹೀಗಾಗಿ ಪಟ್ಟಣದ ಹೃದಯ ಭಾಗದಲ್ಲೇ ಇರೋ ಈ ಹಳೆ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡ ಪಾಳು ಬಿದ್ದ ಸ್ಥಿತಿಯನ್ನ ತಲುಪಿದೆ. ಮುಖ್ಯ ರಸ್ತೆಯಲ್ಲಿನ ಅಂಗಡಿಗಳಿಂದ ಬರುವ ತ್ಯಾಜ್ಯವನ್ನ ಈ ಹಳೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸುರಿಯಲಾಗುತ್ತಿದೆ. ಹೀಗಾಗಿ ಈ ಹಳೆ ಆಸ್ಪತ್ರೆ ಆವರಣ ಗಬ್ಬು ನಾರುವಂತಾಗಿದೆ. ಎಂಜಿ ರಸ್ತೆಯಲ್ಲಿರುವ ಈ ಹಳೆ ಆಸ್ಪತ್ರೆ ಆವರಣಕ್ಕೆ ಹೊಂದಿಕೊಂಡಂತೆ 2-3 ಶಾಲೆಗಳಿವೆ. ಒಂದು ಕಡೆ ಸರ್ಕಾರಿ ಬಾಲಕಿಯರ ಶಾಲೆ, ಉರ್ದು ಶಾಲೆ ಮತ್ತು ಬಾಲಕರ ಶಾಲೆಗಳು ಈ ಆಸ್ಪತ್ರೆಯ ಪಕ್ಕದಲ್ಲೇ ಇವೆ. ಆಸ್ಪತ್ರೆಯ ಗೋಡೆಗೆ ಹೊಂದಿಕೊಂಡಂತೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವೂ ಕೂಡ ಇದೆ. ಹೀಗಾಗಿ ಶಾಲಾ ಮಕ್ಕಳು ಕೂಡ ಗಬ್ಬು ವಾಸನೆ ಕುಡಿಯುವಂತಾಗಿದೆ. ಜೊತೆಗೆ ಗ್ರಾಮ ಪಂಚಾಯಿತಿ ಆವರಣದವರೆಗೂ ಕಸದ ವಾಸನೆ ರಾಚುತ್ತಿದೆ. ಇನ್ನು ಇಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯದಿಂದ ರೋಗಗಳು ಹರಡುವ ಆತಂಕ ಕೂಡ ಕಾಡ್ತಾ ಇದೆ. ಇಷ್ಟಾದರೂ ಕೂಡ ಈ ಹಳೆ ಆಸ್ಪತ್ರೆಯ ಆವರಣವನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾತ್ರ ಯಾರೂ ಮಾಡ್ತಿಲ್ಲ. ನೋಡೋಕ್ಕಾಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಳಕ್ಕೂ ಇಲ್ಲ, ಇಲ್ಲಿ ರೋಡಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ. ಪಕ್ಕದಲ್ಲೆಲ್ಲ ಗಲೀಜು ಅಂದರೆ ಸ್ಮೆಲ್ ಅಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲಿಗನ್ನ ಬರುತ್ತೆ. ಸುತ್ತು ಆ ಕಡೆ ಈ ಕಡೆ ಸ್ಕೂಲ್ಗಳಿದ್ದಾವೆ. ಅಲ್ಲಿ ಈಗ ಅದು ಬಂತು, ಡೆಂಗ್ಯೂ ಬಂದರು, ಮತ್ತು ಇನ್ನೊಂದು ಜ್ವರ ಬಂದರು, ಅಲ್ಲಿ ಬಂತು ಅಂತ ಹೇಳ್ತಾರೆ. ಆಗಲಿ ಇಲ್ಲಿ ಈಗಲೇ ಕ್ಲೀನ್ ಮಾಡೋದೇ ಇಲ್ಲ. ಎಲ್ಲ ಬಂದಮೇಲೆ ಅಲ್ಲಿ ಜ್ವರ ಬಂತು, ಇಲ್ಲಿ ಜ್ವರ ಬಂತು, ಅದು ಬಂತು, ಇದು ಬಂತು ಅಂತ ಎಲ್ಲ ಹೇಳ್ತಾರೆ. ಈಗ ಇಲ್ಲಿಂದನೇ ಕ್ಲೀನ್ ಮಾಡ್ಕೊಂಡು ಹೋದ್ರೆ ಅವೆಲ್ಲ ಯಾಕೆ ಬರ್ತವೆ? ಗ್ರಾಮ ಪಂಚಾಯತಿ ಇದೆ, ಅವ್ರಿಗೆ ಬೇಕೇ ಇಲ್ಲ. ಅವರು ನೋಡ್ಕೊಂಡಿದ್ರೆ ಇದು ಯಾಕೆ ಹಿಂಗೆ ಆಗೋದು? ಇಲ್ಲಿ ಅವರು ಒಂದು ಇದು ಮಾಡ್ಬೋದಾಗಿತ್ತಲ್ಲ, ಅವ್ರ ಕೈಯಲ್ಲಿ ಇದೆ ಅಲ್ಲ. ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಂಬುದು ಅವ್ರಿಗೊಂದು ಇದು ಇರಬೇಕಲ್ವ. ಅವ್ರ ಪಂಚಾಯತಿಯಲ್ಲಿ ನಿಂತ್ಕೊಂಡ್ರು ಸ್ಮೆಲ್ ಬರುತ್ತೆ. ಇದು ಅಂಥದ್ದು ಇಲ್ಲಿರೋದು ಇದನ್ನೇ ನೋಡ್ಕೊಂಡಿಲ್ಲ ಅವರು. ಇನ್ನೇನು ನೋಡ್ಕೊಂತಾರೆ ಅವರು ಗ್ರಾಮ ಪಂಚಾಯತಿ ಅವರು? ಇನ್ನು ಪಾವಗಡ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ವೈಎನ್ ಹೊಸಕೋಟೆಯಲ್ಲಿ ಸದ್ಯ ನಿರ್ಮಾಣಗೊಂಡಿರುವ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ 2 ಕಿಲೋಮೀಟರ್ ಆಟೋ ಇಲ್ಲ ಬೈಕ್ನಲ್ಲಿ ಹೋಗಬೇಕು. ಗ್ರಾಮದ ಹೃದಯ ಭಾಗದಲ್ಲಿ ಸುಮಾರು 1 ಎಕರೆ ಜಾಗದಲ್ಲಿ ಹಳೆಯ ಆಸ್ಪತ್ರೆ ಇದ್ದು ಈಗ ಇದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಈ ಕೂಡಲೇ ಈ ಕಟ್ಟಡವನ್ನ ದುರಸ್ತಿ ಮಾಡಿ ತುರ್ತು ಸೇವೆಗೆ ಉಪಯೋಗಿಸಿದ್ರೆ ದೂರದ ಹಳ್ಳಿಗಳಿಂದ ಬರುವ ಜನರಿಗೆ ಉಪಯೋಗವಾಗುತ್ತೆ ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಹಳೆ ಸರ್ಕಾರಿ ಆಸ್ಪತ್ರೆ ಸುಮ್ಮನೆ ಚೆನ್ನಾಗಿತ್ತು, ಬದಲಾವಣೆ ಮಾಡಿದ್ದಾರೆ ಜಾಗ. ಇಲ್ಲಿ ನೋಡಿ, ಬರೀ ಕಸ ಹಾಕೋದಕ್ಕೆ ಮತ್ತು ಗಾಡಿ ಪಾರ್ಕಿಂಗ್ ಸರಿಯಾಗಿದೆ. ಮತ್ತು ಇಲ್ಲಿ ಅನೈತಿಕ ಚಟುವಟಿಕೆಗಳಿಗೂ ತಾಣ ಆಗಿಬಿಟ್ಟಿದೆ. ಇದು ಹೇಳೋಕ್ಕಾಗ್ತಿಲ್ಲ, ನೋಡೋಕ್ಕೂ ಆಗ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ವೈಎನ್ ಹೊಸಕೋಟೆ ಸಮುದಾಯ ಆರೋಗ್ಯ ಕೇಂದ್ರ ಸದ್ಯ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಿದೆ. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಈ ಆಸ್ಪತ್ರೆ ಆವರಣವನ್ನ ಸ್ವಚ್ಛಗೊಳಿಸಲಿ ಅನ್ನೋದೇ ಜನರ ಆಗ್ರಹವಾಗಿದೆ.